ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಹಸಿ ಬಟಾಣಿ ಬಳಸಿ ಒಂದು ಮಸಾಲೆ ಅಕ್ಕಿ ರೊಟ್ಟಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸೀಸನ್ನು ಅಂತ ಹೇಳಿದ್ನಲ್ಲ, ಬಟಾಣಿ ಸೀಸನ್ನು ಕಡಿಮೆ ಬೆಲೆಗೆ ಸಿಗ್ತಾ ಇರುವಾಗ ಈ ಥರ ರೆಸಿಪಿಗಳನ್ನು ಮಾಡ್ಕೊಳ್ಬಹುದು. ಈಗ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಮೊದಲಿಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಬಟ್ಲು ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ. ಈರುಳ್ಳಿ, 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಎಳ್ಳು, ಜೀರಿಗೆ ಮತ್ತು 3 ಥರ ಸೊಪ್ಪುಗಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಯಾವ ಸೊಪ್ಪು ಇದೆಯೋ ಅದನ್ನು ತೊಗೊಳ್ಬೋದು. ಯಾವ ಸೊಪ್ಪು ಇಲ್ಲ ಅಂದರೆ ಬರೀ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಈಗ ಬಟಾಣಿನ ಒಂದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. 1 ಪಲ್ಸ್ ಕೊಟ್ಟರೆ ಸಾಕು. ಇದನ್ನು 2 ಬ್ಯಾಚಲ್ಲಿ ನಾನು ಮಾಡ್ಕೊಳ್ತೀನಿ. ತುಂಬ ನುಣ್ಣಗೆಲ್ಲ ರುಬ್ಬಾರ್ದು, ಒಂದೇ ಒಂದು ಸುತ್ತಾಡಿಸ್ಬೇಕಷ್ಟೆ. ಈಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪುಗಳು ಹಾಕ್ತೀನಿ. 3 ಥರ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಸೊಪ್ಪುಗಳು ಹಾಕೋದ್ರಿಂದ ನ್ಯೂಟ್ರಿಷಿಯಸ್ ವ್ಯಾಲ್ಯೂನೂ ಜಾಸ್ತಿ ಆಗುತ್ತೆ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಹೆಚ್ಚುತ್ತೆ. ಟೇಸ್ಟ್ ಎನ್ಹ್ಯಾನ್ಸ್ ಆಗೋದಕ್ಕೂ ಸೊಪ್ಪು ಬಳಸ್ಬೋದು. ಪಾಲಕ್ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಈರುಳ್ಳಿ, ಈಗ ಬಟಾಣಿ, ಇದನ್ನು ಈ ಥರ ನಾನು ತರಿಯಾಗಿ ಮಾಡ್ಕೊಂಡಿದ್ದೀನಿ. ಯಾಕೆ ಈ ಥರ ಮಾಡ್ಕೊಳ್ಳೋದು ಅಂದರೆ, ಬಟಾಣಿ ರೌಂಡ್ ಶೇಪ್ ಇರುತ್ತಲ್ಲ, ಇಡಿಯಾಗಿ ಹಾಕಿದ್ರೆ ಅಕ್ಕಿ ಹಿಟ್ಟು ಜೊತೆ ಇದು ಚೆನ್ನಾಗಿ ಬ್ಲೆಂಡ್ ಆಗೋಲ್ಲ. ಅದೇ ಅವರೆಕಾಳಾದರೆ ನಾವು ಇಡಿಯಾಗಿ ಹಾಕ್ತೀವಿ, ಅದ್ರ ಶೇಪು ಬೇರೆ ಥರ ಇರೋದ್ರಿಂದ ಅದು ಹೊಂದುತ್ತೆ. ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಎಳ್ಳು. ತುಂಬ ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಉಪ್ಪು ಒಂದು ಹಾಕಬೇಕೀಗ. 2 ಸ್ಪೂನ್ ಉಪ್ಪು ಹಾಕಿದ್ದೀನಿ ಇಷ್ಟು ಕ್ವಾಂಟಿಟಿಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಣ್ಣೀರೇ ಹಾಕ್ಕೊಂಡು ಕಲಿಸ್ಕೊಳ್ಳೋದು. ರೆಗ್ಯುಲರ್ ನಾವು ಮಸಾಲೆ ರೊಟ್ಟಿಗೆ ಯಾವ ಹದದಲ್ಲಿ ಕಲಿಸ್ಕೊಳ್ತೀವೋ ಅದೇ ಹದದಲ್ಲಿ ಕಲಿಸ್ಕೊಳ್ಳೋದು. ಬಟಾಣಿನಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಹಾಗಾಗಿ ಎಲ್ಲ ಅಕ್ಕಿ ರೊಟ್ಟಿ ಜೊತೆಗೆ ಕಲಿಸುವಾಗ ಉಪಯೋಗಿಸೋಷ್ಟು ನೀರು ಇಲ್ಲಿ ಬೇಕಾಗಲ್ಲ. ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಹೊಂದಿಸ್ಬೇಕು. ಇನ್ನು ಸ್ವಲ್ಪ ನೀರು ಹಿಡಿಸುತ್ತೆ ಅಷ್ಟೇ. ಹಿಟ್ಟು ಕಲಸಿದ್ದಾಯಿತು. ಈ ಹದದಲ್ಲಿ ಇದೆ. ಇದನ್ನು ಇಮಿಡಿಯೇಟಾಗೂ ಮಾಡ್ಕೊಳ್ಬೋದು. ಸ್ವಲ್ಪ ಹೊತ್ತು ಇಟ್ಟರೂ ತೊಂದರೆ ಇಲ್ಲ. ಕಲಸಿದ ಕೂಡಲೇ ರೊಟ್ಟಿ ಮಾಡ್ಕೊಳ್ಬೋದು. ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ಈಗ ನಾನೊಂದು ಟೆಫ್ಲಾನ್ ಶೀಟ್ ಮೇಲೆ ರೊಟ್ಟಿನ ತಟ್ಕೊಳ್ತೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಚೆನ್ನಾಗಿ ಸವರ್ಬಿಟ್ಟು ರೊಟ್ಟಿ ತಟ್ಟಿದ್ರೆ ಸುಲಭವಾಗಿ ತೆಗಿಯೋದಕ್ಕೆ ಬರುತ್ತೆ. ತೆಳ್ಳಗೆ ತಟ್ಬೋದು. ಇದು ತುಂಬ ತರಕಾರಿ, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಸೈಡ್ಸಲ್ಲಿ ಬಿಟ್ಕೊಳ್ಳುತ್ತೆ. ಅದನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಸರಿ ಮಾಡಿಕೊಂಡು ತಟ್ತಾ ಹೋಗಬೇಕು ರೊಟ್ಟಿನ. ಸ್ವಲ್ಪ ಒದ್ದೆಕಾಯಿ ಮಾಡ್ಕೊಂಡು ತಟ್ಟಿದ್ರೆ ಸುಲಭವಾಗಿ ತಟ್ಟೋದಕ್ಕೆ ಬರುತ್ತೆ. ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಳ್ಬೋದು. ದಪ್ಪ ತಟ್ಟಿದ್ರೆ ಇಷ್ಟಪಡ್ತಾರೆ ಕೆಲವರು, ಅಂಥವರು ದಪ್ಪಗೂ ತಟ್ಕೊಳ್ಬೋದು. ತೆಳ್ಳಗಿದ್ರೆ ಗರಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಟಾಣಿನ ಮಿಕ್ಸರಲ್ಲಿ ಹಾಕಿದಾಗ ಕೆಲವು ಕ್ರಷ್ ಆಗಿರುತ್ತೆ, ಇನ್ನು ಕೆಲವು ಇಡೀ ಬಟಾಣಿನೇ ಇರುತ್ತೆ. ಹಾಗಿದ್ರೂ ಪರವಾಗಿಲ್ಲ. ಅದೇನಾದ್ರು ಈ ಥರ ಸೈಡ್ಸಲ್ಲಿ ಬಂದರೆ ತೆಗೆದುಬಿಟ್ಟು ಮಧ್ಯಕ್ಕೆ ಹಾಕ್ಕೊಂಡು ತಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ರೊಟ್ಟಿ ತಟ್ಟಿದ್ದಾಯಿತು, ಬೇಯಿಸ್ಕೊಳ್ಳೋಣ.
ಹೆಂಚು ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸೋಕೆ ಹಾಕ್ತೀನಿ. ಇದು ಈ ಥರ ಮಾಡೋದ್ರಿಂದ ಗರಿ ಗರಿಯಾಗಿ ಒಳ್ಳೆ ಬಣ್ಣ ಬರುತ್ತೆ ರೊಟ್ಟಿಗೆ. ಈ ಥರ ಹಾಕ್ಬಿಟ್ಟು ಒಂದು ನಿಮಿಷ ಬಿಸಿಲಿ ಹಾಗೆ ಬಿಟ್ಬಿಟ್ರೆ ಈಸಿಯಾಗಿ ಬರುತ್ತೆ, ಬಿಟ್ಕೊಳ್ಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದು ಲೀಟ್ ಕವರ್ ಮಾಡಿ ಬೇಯಕ್ಕೆ ಬಿಡ್ತೀನಿ. ಈಗ ತಿರುವು ಹಾಕೋಣ. ಈ ರೊಟ್ಟಿನ ಬಾಳೆ ಎಲೆ ಇದ್ದರೆ ಬಾಳೆ ಎಲೆನಲ್ಲೂ ತಟ್ಕೊಳ್ಬೋದು. ಆಮೇಲೆ ತವಾ ಮೇಲೆ ಡೈರೆಕ್ಟಾಗಿ ಕೂಡ ತಟ್ಕೊಳ್ಬೋದು. ಹಸಿ ಬಟಾಣಿ ಬಳಸಿ ಮಾಡಿರೋ ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ ಬೆಣ್ಣೆ ಜೊತೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ಚಟ್ನಿ ಮಾಡಲೇಬೇಕು ಅಂತ ಏನಿಲ್ಲ, ಮೊಸರು, ಚಟ್ನಿ ಪುಡಿ ಯಾವುದಾದ್ರೂ ನಡೆಯುತ್ತೆ. ಬೆಣ್ಣೆ, ತುಪ್ಪ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಈ ಬಟಾಣಿಗೆ ಹಸಿ ಬಟಾಣಿ ಅಂದರೆ ಸೀಸನಲ್ಲಿ ಮಾತ್ರ ಚೀಪಾಗಿ ಸಿಗುತ್ತೆ. ಬೇರೆ ಟೈಮಲ್ಲಿ ಫ್ರೋಝನ್ ಬಟಾಣಿ ಬಳಸಿ ಕೂಡ ಈ ರೊಟ್ಟಿ ಮಾಡ್ಕೊಳ್ಬೋದು. ಇಲ್ಲ ಒಣಗಿದ ಬಟಾಣಿ ಇಡೀ ರಾತ್ರಿ ನೆನೆಸ್ಬಿಟ್ಟು ಅದನ್ನು ಕೂಡ ಉಪಯೋಗಿಸ್ಕೊಂಡು ಈ ರೊಟ್ಟಿ ಮಾಡ್ಕೊಳ್ಬೋದು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಒಂದು ಲೈಕ್ ಕೊಡಿ. ಈ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.